ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇವತ್ತು ಸೋಡಿ ಬರ್ಡೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅವಳ ಬರ್ಡೇ ಬಂದು ಏಪ್ರಿಲ್ 17 ಇದ್ದಿದ್ದು, ಬಟ್ ಅವಳಿಗೆ ಎಕ್ಸಾಮ್ ಇತ್ತು ಆ್ಯಂಡ್ ನನಗೆ ಕೆಲಸ ಇತ್ತು. ಆ್ಯಕ್ಚುಲಿ ಇವತ್ತು ಇತ್ತು, ನಾನು ರಜಾ ಹಾಕಕ್ಕೆ ರೆಡಿ, ಬಟ್ ಎಕ್ಸಾಮ್ ರಜಾ ಹಾಕಕ್ಕೆ ಆಗಲ್ಲ. ಇವತ್ತು ಎಕ್ಸಾಮ್ ಇತ್ತು, ಅವಳು ಮುಗಿಸ್ಕೊಂಡು ರೆಡಿಯಾಗಿದ್ದಾಳೆ. ಸೊ ವಿ ಆರ್ ಗೋಯಿಂಗ್ ನಾವು ಎಲ್ಲೋಗ್ತೀವಿ ಅಂತ ಈ ವ್ಲಾಗಲ್ಲಿ ನೋಡಿ. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಡ್ರೆಸ್ ಏನಾದರೂ ನಿಮಗೆ ಇಷ್ಟ ಆದರೆ, ಬೇಕು ಅಂದರೆ ನಾನು ಅವ್ರ ಪೇಜ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಜೀಜಾ ಕ್ಲಾತ್ ಸೆಟ್ ಅನ್ನೋ ಪೇಜ್ನ ರೀಚ್ ಔಟ್ ಆಗಿ. ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾರೆ. ಓಕೆ, ಇವಾಗ ಹೋಗೋಣ. ಒಂದು ಎಡ್ವರ್ಟ್ ಮಾಡಿಬಿಟ್ಟೆ ಗೈಸ್, ಸೀರಿಯಸ್ಲಿ ನಾನು 3:30ಗೆ ಮನೆ ಬಿಡಬೇಕಿತ್ತು. ಸೊ ನಂಗೆ 3:15ಗೆ ಲಾಗೌಟ್ ಇದ್ದಿದ್ದು. 3:15ಗೆ ಲಾಗೌಟ್ ಮಾಡಿ ರೆಡಿ ಆಗ್ತಿದೆ. ಆ ಗ್ಯಾಪಲ್ಲಿ ಏನಾದರೂ ಅವಳಿಗೆ ಆರ್ಡರ್ ಮಾಡಿಬಿಡೋಣ, ಗಿಫ್ಟ್ ಏನಾದರೂ ಅಂತ ಆರ್ಡರ್ ಮಾಡಿದೆ. ಬಟ್ ನಾನು ಅಲ್ಲಿ ಟೈಮಿಂಗ್ಸ್ ನೋಡಲಿಲ್ಲ. ಅಲ್ಲಿ 47 ಮಿನಿಟ್ಸ್ ಅಂತ, ಯೂಶ್ವಲಿ ಆ ಆ್ಯಪಲ್ಲಿ 10 to 15 ಮಿನಿಟ್ಸ್ ಅಷ್ಟೇ, ಈ ಟೈಮ್ ಗ್ಯಾಪಲ್ಲೇ ಬಂದುಬಿಡುತ್ತೆ. ಬಟ್ 47 ಮಿನಿಟ್ಸ್ ಬಂತು. ಅದಾದಮೇಲೆ ಹೋಗ್ತಾ 50 ಆಗೋಯ್ತು. ಮತ್ತು ಇವಾಗ ಆಲ್ಮೋಸ್ಟ್ ನಾನು 32 ಮಿನಿಟ್ಸ್ ಆಯ್ತೇನೋ ಮಾಡಿ, 30 to 35 ಮಿನಿಟ್ಸ್ ಆಯ್ತೇನೋ ಮಾಡಿ, ಇನ್ನೂ 43 ಮಿನಿಟ್ಸಲ್ಲೇ ಇದೆ. ಸೊ ವೆಯ್ಟ್ ಮಾಡೋಕ್ಕೆ ನಾನು ಆನೇ ಮಾಡಿಲ್ಲ ಅಂತ ತಿಳ್ಕೊಂಬಿಟ್ಟೆ. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದರೂ ಸಿಕ್ಕಿದಾಗ ಗಿಫ್ಟ್ ಕೊಡೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಅವಳು ಫಸ್ಟೇ ನಂಗೆ 2:30ಇಂದನೇ ಮನೆ ಬಿಡು ಬಿಕಾಸ್ ನಮ್ಮ ಮನೆ ಸ್ವಲ್ಪ ದೂರ ಇರೋದು. ಮನೆ ಬಿಡು ಅಂತ ಹೇಳ್ತಾ ಇದ್ಲು. ಸೊ ಇವಾಗ ಹೋಗೋಣ. ನೆಕ್ಸ್ಟ್ ವೀಕ್ ಹಂಗೆ ಯಾವಾಗಾದರೂ ಮೀಟ್ ಮಾಡಿದ್ರೆ ಗಿಫ್ಟ್ ಕೊಡೋಣ ಅಂತ ಹೇಳ್ತಾ, ಕಮ್ ಗೈಸ್, ಲೆಟ್ಸ್ ಗೋ. ಗೈಸ್, ಮೈ ಗುಡ್ ಟೈಮ್, ಅವಳ ಗಿಫ್ಟ್ ಬಂದಿದೆ. 4:30 ಆ್ಯಕ್ಚುಲಿ, ಇವಾಗ 4:10ಗೆ ಬಂತು. ಸೊ ತೊಗೊಂಡು ಹೋಗೋಣ. ನಾನು ನೆಕ್ಸ್ಟ್ ಯಾವಾಗ ಸಿಗ್ತೀನಪ್ಪ, ಯಾವಾಗ ಕೊಡೋಕ್ಕಾಗುತ್ತೆ ಅಂತ ನೋಡ್ತಿದ್ದೆ. ಬಟ್ ಥ್ಯಾಂಕ್ ಗಾಡ್ ಇಟ್ ಕೇಮ್. ಓಕೆ, ಚಲೋ ಲೆಟ್ಸ್ ಗೋ. ಗೈಸ್, ನನಗೆ ಗಿಫ್ಟ್ ಕೊಡೋದ್ರಲ್ಲ ತುಂಬ ಅಂದರೆ ತುಂಬ ಬ್ಯಾಡ್, ತುಂಬ ವರ್ಸ್. ನನಗೆ ಯಾವ ಗಿಫ್ಟ್ ಸೆನ್ಸ್ ಇಲ್ಲ. ಅವಳಿಗೇನು ಬೇಕು ಅಂತ ಕೇಳಿದ್ರೆ ಅವಳು ನಂಗೆ ನೀಟಾಗಿ ಹೇಳಿಲ್ಲ. ಸೊ ನಾನೇ ತೊಗೊಂಡಿದ್ದೀನಿ. ನೋಡೋಣ, ಹೋಪ್ ಶಿ ಲೈಕ್ಸ್ ಇಟ್. ಬಾಯ್. ಸುಮ್ಮನೆ ನಾನು ಕೊಟ್ಟು ಅವಳಿಗೆ ಯೂಸ್ ಆಗದೆ ಇರೋ ಥರ ಏನಾದರೂ ಕೊಟ್ಬಿಟ್ರೆ ಅಂತ ಕೇಳಿದೆ. ಗೈಸ್, ಏನು ಬೇಕು ಹೇಳು, ಅದೇ ಇಸ್ಕೊಡ್ತೀನಿ ಅಂತ. ಬಟ್ ಅವಳೇನು ಬೇಡ, ಬಾಯಿಸ್ಕೊಂಡು ಬಾ ಅಂತ ಅಂದ್ಲು. ಸೊ ನನಗೆ ಅವಳಿಗೆ ಇಷ್ಟ ಆಗ್ಬೋದೇನೋ ಅಂತ ಇಸ್ಕೊಂಡಿದ್ದೀನಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಅದೇನೋ ಒಂಥರ ಬಂದಿದೆ. ನೋಡೋಣ, ಹೋಪ್ ಶಿ ಲೈಕ್ಸ್, ಆರ್ ಎಲ್ಸ್ ಬೇರೆ ಏನಾದರೂ ಕೊಡ್ಸೋಣ ಅಷ್ಟೇ. ಓಕೆ, ಇವಾಗ ಬೇಗ ಹೋಗೋಣ. ಬಿಸಿಲು ಗೈಸ್, ಸಿಕ್ಕಾಬಟ್ಟೆ ಬಿಸಿಲಿದೆ. ಮೈ ಗಾಡ್ ಗೈಸ್, ಎಂತ ಎಡ್ವರ್ಟ್ ಮಾಡಿದ್ದೀನಂದರೆ ಕ್ಲಿಪ್ಪೇ ತಂದಿಲ್ಲ. ಫುಲ್ ಹಾತೈತೆ, ಹೋಯ್ತು ನನ್ನ ಕೂದಲು ಸ್ಟ್ರೇಟ್ ಮಾಡಿದ್ದೆಲ್ಲ ಹೋಯ್ತು, ಎಲ್ಲ ಫುಲ್ ನೋಡಿ ಬೇಕಾದ್ರೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಸಿಗ್ನಲಲ್ಲಿ ನಿಂತಿದ್ದೀವಿ ಅಂತ ಕೂತಿದ್ದೆ. ಕ್ಲಿಪ್ಪು ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಅಂದ್ಕೊಂಡೆ, ಬಟ್ ಟೇಬಲ್ ಮೇಲೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಫುಲ್ ಕೂದಲೆಲ್ಲ ಹೋಯ್ತು ನೋಡಿ ಗೈಸ್. ಇದನ್ನ ಇವಾಗ ಹೆಂಗೆ ಇಟ್ಕೊಳ್ಳಿ, ನಾನು ಆಗ್ತಲ್ಲ ಗೈಸ್. ನಾನು ಬಂದೆ, ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬರ್ತಾವಳು ನೋಡಿ. ಬ್ಲಾಗ್ ಮಾಡ್ತಿದ್ಯಾ ಅಂತ ಕೇಳಿದ್ಲು, ನಾನು ಇಲ್ಲ ಅಂದೆ. ಹಾಯ್ ಮೈ ವಿಶ್. ವೈಸ್ ಈಗ ಹೋಗ್ತಾ ಇದ್ದೀವಿ, ಕೇಳಿಸ್ತಾ ಇದ್ದೀರಿ ನಿಮಿಷರು. ಹೋಗ್ತಾ ಇದ್ದೀವಿ. ಆಲ್ರೆಡಿ ಬರ್ಡೇ ಗರ್ಲ್ ಬಂದು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ, ಲೇಟ್ ಆಯಿತು ಅಂತ. ಜೊತೆಗೆ ನಾವು ಆಲ್ರೆಡಿ ಅಲ್ಲಿ ರೀಚ್ ಆಗಬೇಕಿತ್ತು, ಬಟ್ ಅವ್ರ ಮನೆಗೆ ಇನ್ನೂ ಹೋಗಿಲ್ಲ. ಬೇಗ ಹೋಗೋಣ, ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಬಂದ್ವಿ ಗೈಸ್. ಕಾವ್ಯಾಜೆ ಏನು ಇಲ್ಲ, ನಿಂಗೆ ಐತಲ್ಲ, ಬಾ ಬೇಗ. ಬಾರೇ, ಬಿಸಿಲು ಗೈಸ್. ನೋಡಿ ಗೈಸ್, ಎಷ್ಟು ಬಿಸಿಲಲ್ಲಿ ಕಾಯಿಸ್ತೋಳು ಕೆಳಗಡೆ. ನನ್ನ ಕಾಲು ಟ್ಯಾನ್ ಆಗ್ತೈತೆ ಕಣೆ. ಇವಳೊಬ್ಳು. ಹಾಯ್ ಆಂಟಿ. ಗೈಸ್, ರೇಟ್ ಮೈ ಔಟ್ಫಿಟ್ ಅಂತಿದ್ದಾಳೆ. ನೋ ಗೋ ರೇಟ್ ಮಾಡಿ ನೋಡೋಣ. ಬ್ಯಾಂಡ್ಸ್ ಥರ ಅನ್ಸುತ್ತೆ ಯಾರ. ಈ ಥರ ಸೇಮ್ ಟಾಪ್ ನನ್ನ ಹತ್ರ ಐತೆ, ಹಿಂಗೆಲ್ಲ ಗೊತ್ತೋಡು. ಹಾಯ್ ಹರ್ಷಿತಾ. ಹಾಯ್ ಅಲ್ಲಿಂದ ಅರ್ಜೆಂಟ್ ಮಾಡಿ ಇವಾಗ ಇವಳೇ ರೆಡಿ ಆಗ್ತಲ್ಲ. ಎಷ್ಟು ಡ್ರೆಸ್ ಚೇಂಜ್ ಮಾಡಿದಾಳೆ, ಇದು 3rd ಡ್ರೆಸ್ ಅನ್ಸುತ್ತೆ. ಈ ಕಡೆ ಕಾಣಿಸ್ತಿಲ್ಲ ಕಣೆ.
ಇವಾಗ ನಾವು ಹೊರಡ್ತಾ ಇದ್ದೀವಿ. ಇಲ್ಲೇ ಟೈಮ್ ಆಯಿತು. ಫ್ರಂಟ್ ಅಲ್ಲ. ಇವಾಗ ನಾವು ಬಂದಿರೋ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ದ ಬ್ಯುಸಿಯೆಸ್ಟ್ ಗರ್ಲ್ ಇನ್ ಅವರ್ ಗ್ಯಾಂಗ್. ಓಕೆ, ನಾವು ಬಂದಿರೋದು ಟಿಕ್ಕಿ ವಿಲೇಜ್. ಗೈಸ್, ನಾವು ಫೋಟೋ ಹಿಡ್ಕೊಳ್ಳೋಕ್ಕೆ ಬೇಗ ಬರೋಣ ಅಂದ್ಕೊಂಡ್ರೆ ಆಗಲಿಲ್ಲ. ವಾವ್, ಚೆನ್ನಾಗಿದೆ ಗ್ರೀನರಿ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಫೋಟೋಸ್ ಚೆನ್ನಾಗಿ ಬರ್ತಿತ್ತು ಗೈಸ್. ಏನು ಸಕ್ಕದಾಗಿದೆ ನೋಡಿ. ನೋಡಿ ನಮ್ಮ ಗರ್ಲ್ಸ್. ಸೊ ನಾವು ಬಂದಿರೋದು ಟಿಕ್ಕಿ ವಿಲೇಜ್ಗೆ, ಹೆಸರುಘಟ್ಟ ಹತ್ರ. ತುಂಬ ವರ್ಷದಿಂದ ಬಂದಿದೆ ಸೋಡಿ ಇಲ್ಲಿಗೆ, ಬಟ್ ಈ ಥರ ಇರಲಿಲ್ಲ. ಇದು ತುಂಬ ಚೇಂಜ್ ಮಾಡಿದ್ದಾರೆ. ಗೈಸ್, ಇವಳೇನೋ ಹೇಳೆ ಅಂತವಳು. ಹೇಳ ಅಲ್ಲಿ ಕೇಳಿಸಲ್ಲ ಬಿಡು, ಆಫ್ ಆಗೈತೆ ಮೈಕು. ಹಂಗೆ ಆಗ್ತೀನಿ ನೋಡಿ. ಓಕೆ, ಇವಾಗ ನಾವು ಆರ್ಡರ್ ಮಾಡಿಬಿಟ್ಟು ಹೋಗ್ಬಿಟ್ಟು ಫೋಟೋಸ್ ಇಟ್ಕೊಳ್ಳೋಣ ಅಂತ ಕೂತಿದ್ದೀವಿ. ಝೂಮಲ್ಲಿ ನೋಡಿ ಈ ಬ್ಯೂಟಿನ. ಸೋಡಿ ಒಬ್ಳೆ ವೆಜ್ ಗೈಸ್, ಇಲ್ಲೆಲ್ಲ ನಾನ್ ವೆಜ್. ನೋ ವೆಜ್ ಚಾನ್ಸೇ ಇಲ್ಲ. ಚಾನ್ಸ್ ಓಕೆ ಓಕೆ ಓಕೆ. ಪ್ರೀತಿ ಇದ್ದಾಳಲ್ಲ, ಕೋಟಿಗಳ. ಅವಳು ನೋಡು, ಚೈನ್ ಇಲ್ವಾ ಗೈಸ್? ಇಲ್ಲಿ ಫೋಟೋಸ್ ತಗೊಳಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಇಟ್ಕೋತಿದ್ದಾರೆ ಅವರು. ಇವಳಿಗೆ ಇವಾಗ ನಾನು ಹಿಡಿತಾ ಇದ್ದೀನಿ. ನನಗೆ ಇತ್ತೀಚೆಗೆ ಫೋಟೋ ಹಿಡಿಸ್ಕೊಳ್ಳೋ ಆಸೆನೇ ಹೋಗ್ಬಿಟ್ಟಿದೆ ಗೈಸ್. ಮ್ಯೂಸಿಕ್ಸ್ ಇದೆ, ಕಾಪಿರೈಟ್ಸ್ ಬರುತ್ತೆ ಅನಿಸುತ್ತೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ಆಮೇಲೆ ಗೈಸ್, ಫೋಟೋ ಶೂಟ್ ಆಯಿತು. ಮ್ಯೂಸಿಕ್ಗೆ ಕೇಳಿಸುತ್ತಾ ಕೇಳಿಸಲ್ವಾ ಗೊತ್ತಿಲ್ಲ. ಈಗ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. ಈಗೆಲ್ಲ ತಿಂದೆಲ್ಲ ಆಯಿತು. ಹ್ಯಾಂಡ್ ವಾಶ್ಗೆ ಹೋಗ್ತಾ ಇದ್ದೀವಿ. ಹ್ಯಾಂಡ್ ವಾಶ್ ಮಾಡಿಕೊಂಡು. ಅಯ್ಯೋ, ಲಿಪ್ಸ್ಟಿಕ್ಕೇ ತಂದಿಲ್ಲ. ಅಲ್ಲೇ ಹೋಗಿ ಹಾಕೊಳ್ಳೋಣ. ಆಯಿತು. ಅಲ್ಲಿ ಮ್ಯೂಸಿಕ್ಸ್ ಇತ್ತು, ಮ್ಯೂಸಿಕ್ ಹಾಕಿದ್ರು ಅಂತ ಜಾಸ್ತಿ ವ್ಲಾಗ್ ಮಾಡಿಲ್ಲ ಗೈಸ್. ಆ್ಯಂಡ್ ವಿ ಗರ್ಲ್ಸ್ ವಾಂಟ್ ಟು ಸ್ಪೆಂಡ್ ಟೈಮ್ ಅಂತ ಅನಿಸ್ತು, ಅದಕ್ಕೆ. ಈಗ ಕೇಕ್ ಕಟ್ ಮಾಡಿಸೋ ಸಮಯ, ಬಟ್ ಆದರೂ ಯಾರೂ ಕೇಕ್ ಆರ್ಡರ್ ಮಾಡಿಲ್ಲ. ಇಲ್ಲಿ ಕೇಕ್ ಅವೈಲೇಬಲ್ ಇಲ್ವಂತೆ. ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಡುವ. ಗೈಸ್, ಕೇಕು 30 to 40 minutes ಆಗುತ್ತಂತೆ ಬರೋಕ್ಕೆ. ಸೊ ಸೋಡಿ ಮನೆಗೆ ಹೋಗ್ಬಿಟ್ಟು ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಗಿಫ್ಟ್ ಕೊಡೋಣ ಅಷ್ಟೇ. ಹಾಯ್. ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಚಿಕ್ಕದು ಬಂದಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ, ಒಳಗೇನೋ ಬೇರೆ ಇದೆ. ಇಲ್ಲೇ ಓಪನ್ ಮಾಡು. ಬಿಲೇಟೆಡ್ ಹ್ಯಾಪಿ ಬರ್ಡೇ ಸೋಡಿ. ಸೋಡಿ ಬರ್ಡೇ ದಿನ ನಾನು ಇರ್ಲಿಲ್ಲ ಗೈಸ್, ನಾನು ತಿರುಪತಿಗೆ ಹೋಗಿದ್ದೆ. ಗೈಸ್, ವಿಶ್ ಮಾಡಿಲ್ಲ ಅಂತ ಅವಳಿಗೆ ಎಷ್ಟು ಸ್ಪೆಷಲ್ ಆಗಿ ವಿಶ್ ಮಾಡಿದೀನಿ ಕೇಳಿ. ಯಾರಿಗೂ ಹೋಗಿ ವಿಶ್ ಮಾಡಿ. ಸಾರಿ ಕಾವ್ಯ, ನಾನು ತಿರುಪತಿಲಿದ್ದೆ. ಗೈಸ್, ಇಲ್ಲೇ ಓಪನ್ ಮಾಡ್ತಿದ್ದಾಳೆ ನೋಡು. ತೋರ್ಸು. ದೊಡ್ಡದು ಕಾಣಿಸ್ತು ನನಗೆ ಬಾಕ್ಸು. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆ. ಇರೋ ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಮೇಘನಾ ಅವರೇ. ಇಷ್ಟ ಆಯ್ತಾ ಇಲ್ವಾ ಹೇಳು? ಇಷ್ಟ ಆಯ್ತು. ಇಷ್ಟ ಆಗಿ ಅಂದ್ರೆ ವಾಪಸ್ ತಗೊಂಡು ಹೋಗ್ತೀರಾ? ತಗೊಂಡೋಗಿ ಮತ್ತೆ ಅಂತ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಲಾಸ್ಟ್ ಮೂಮೆಂಟ್ ಅಲ್ಲಿ ವೇಟ್ ಮಾಡಿ ತಗೊಂಡ್ಬಂದಿದ್ದು. ನನಗೆ ಸುಳ್ಳು ಹೇಳಿದ್ಲು, ಲೇಟ್ ಆಗುತ್ತೆ ಅಂತ. ಬೇಗ ಬಂತು, ಆದ್ರೂ ಬಂದಿದೆ. ಆದ್ರೂ ಥ್ಯಾಂಕ್ ಯು ಸೋ ಮಚ್. ಅವಳು ಕೊಡ್ತಾಳೆ. ಇವಾಗ ಪ್ರೀತಿ ಗಿಫ್ಟ್. ಚಾಕ್ಲೇಟ್ ಗ್ರೀಟಿಂಗ್ಸ್ ಮೆಸೇಜ್ ಬಾಕ್ಸ್ ಅಸೋಸಿಯೇಟೆಡ್ ಚಾಕ್ಲೇಟ್ಸ್. ಓಪನ್ ಮಾಡೋದು ನಾನು ಓಪನ್ ಮಾಡಲ್ಲ. ಈಗ ನಾನು ಓಪನ್ ಮಾಡ್ಬಿಟ್ರೆ ಎಲ್ಲ ತಿನ್ಕೊಂಡ್ಬಿಡ್ತೀನಿ. ತಿನ್ನಲ್ಲ, ಓಪನ್ ಮಾಡೆ. ಹೊಟ್ಟೆ ಫುಲ್ ಆಗೈತೆ ಅಲ್ಲಿ. ಹರ್ಷಿತಾ ಅವ್ರ ಮನೇಲೆ ಕೊಟ್ಬಿಟ್ಲು. ಪರ್ಫ್ಯೂಮ್ ಕೊಟ್ಟಿದ್ದಾಳೆ, ಚೆನ್ನಾಗಿದೆ. ಚಾಕ್ಲೇಟ್ ಗೈಸ್, ನಾನು ಚಾಕ್ಲೇಟೇ ಕೊಟ್ಟಿಲ್ಲ ಗೈಸ್. ಇವಳು ಎತ್ತಿಟ್ಬಿಟ್ಲು ಫ್ರಿಜ್ಜಲ್ಲಿ.
ರಕ್ಷಿತಾ ಕೈಯಾಗ ಕೇಳ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ, ನೈಸ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಅವರೇ. ಗೈಸ್ ಈಗ ಮುಗೀತು, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸೋಡಿ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗಬೇಕು. ಈಗಲೇ ಇಲ್ಲೇ 8 o'clock ಆಗಿಬಿಟ್ಟಿದೆ. ನಾನು ಮನೆಗೆ ಹೋಗೋಷ್ಟರಲ್ಲಿ 9 o'clock ಆಗಿಬಿಡುತ್ತೆ ಅನಿಸುತ್ತೆ. 9 ಅಲ್ಲ 9:30 ಆಗ್ಬೋದೇನೋ. ಅವ್ರ ಅಮ್ಮ ಪಕ್ಕದ ಮನೆಯಿಂದ ಆಚೆ ನಮ್ಮ ಮನೆಗೆ ಹೋಗಿ 1.5 hour ಬೇಕು. ಇನ್ನು ಕ್ಯಾಬೇ ಬುಕ್ ಆಗ್ತಿಲ್ಲ ಗೈಸ್, ಸ್ವಲ್ಪ ಬೇಗ ಬಿಡಬೇಕಿತ್ತು. ಓಕೆ, ಮನೆಗೆ ಹೋಗ್ಬೇಕಾರೆ ಸಿಗ್ತೀನಿ ಗೈಸ್. ಸೋಡಿ ಮನೆಗೆ ಹೋದ್ಮೇಲೆ ಕೇಕ್ ಕಟ್ ಮಾಡಿಸ್ಬೇಕಾರೆ ಸಿಗ್ತೀನಿ ಗೈಸ್. ಈಗ ಮನೆಗೆ ಬಂದೆ. ಸೋಡಿಗೆ ಕೇಕ್ ಕಟ್ ಮಾಡ್ಸೋಕ್ಕಾಗಲಿಲ್ಲ ಬಿಕಾಸ್ ಪ್ರೀತಿ ಮನೆಯಿಂದ ಸಮ್ ಪರ್ಸ್ನಲ್ ಎಮರ್ಜೆನ್ಸಿ ಕಾಲ್. ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಆ ಟೆನ್ಷನಲ್ಲಿ ಹಂಗೆ ಬಂದುಬಿಟ್ವಿ. ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಓಕೆ, ನೋಡಿದ್ರೆ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.